ಏನಂತ ಈ ಜನಕ್ಕೆ ಗೊತ್ತು ಮಾಡಲೇಬೇಕು. ಆ ರಂಗುಬಾಯಿ ಅದಳಲ್ಲ, ನಮ್ಮ ಹತ್ತಿರ ಇದ್ದ ರೊಕ್ಕ ಎಲ್ಲ ಖಾಲಿ ಮಾಡಿ ಆ ರಂಗ್ಯಾನ ಮದುವೆ ಆಗಿ ಹೊಂಟಾಳ. ಬರ್ಲಿ ಆಕೆ ರಂಗಿ, ಆಕೆ ಜಾಗದ ಮೇಲೆ ನಿಂತು ಕೇಳ್ತೀನಿ. ಅಲ್ಲಲ್ಲ ಏ ಇದೇನ ಕಾಸಿಂ ಸಾಹೇಬ ಒಬ್ಬ ನಾನು ಇಂತ ವಿಚಾರ ಮಾಡಕತ್ತಿಲ್ಲ. ಏನು ವಿಚಾರ ಮಾಡಕತ್ತಿ? ಅಲ್ಲ ರಂಗುಬಾಯಿ, ನಮ್ಮ ಹತ್ತಿರ ಇದ್ದ ರೊಕ್ಕ ಎಲ್ಲ ಖಾಲಿ ಮಾಡಿ ಆ ರಂಗ್ಯಾನ ಲಗ್ನ ಆಗಕ್ಕೆ ಹೊಂಟಿ ಅಂತ ನಮ್ಮ ಬಂಗಾರ ನಮ್ಮ ರೊಕ್ಕ ವಾಪಸ್ ಮಾಡು, ನಾ ಬೇರೆ ಹುಡುಗಿ ನೋಡ್ಕೊಳ್ತೇವು. ಹೌದಾ? ಅಲ್ಲ ಕೊಟ್ಟದ್ದು ಯಾರು ವಾಪಸ್ ಕೇಳ್ತಾರೇನ? ಮತ್ತೆ ಅವು ದುನಿಯಾದ ಹೈರಾಣಿಗೆ ಗಳಿಸಿದೇನು, ಅವು ನಮ್ಮ ವಾಪಸ್ ಮಾಡಿ ನಮ್ಗೆ. ಈಗ ಹಂಗೇನು ಮಾಡಕ್ಕೆ ಹೋಗ್ಬೇಡ. ವಾಪಸ್ ಗೀಪಸ್ ನಮ್ಮ ಕಡೆ ಏನು ನಡೆಯಂಗಿಲ್ಲದು. ಅದು ನಮ್ಮಪ್ಪ ಹೇಳಿದಂಗೆ ಕೇಳ್ತೀನಿ ನಾನು. ಯಾಕಂದ್ರೆ ನಮ್ಮಪ್ಪ ನಿನಗೆ ಕೊಟ್ಟು ಲಗ್ನ ಮಾಡ್ತಾನಂದ್ರೆ ನಿನ್ನ ಮಾಡ್ಕೋತೀನಿ. ಅಂದ್ರೆ ನೀವು ಖರೆ ಹೇಳ್ತಿದ್ದ ಅವು ಸತ್ತು ಹೋಗ್ಲಿ ನಿಮ್ಮ ಅಪ್ಪ ನನಗೆ. ಅಪ್ಪೋ, ಹಿಂಗೆ ಮಾಡಿ ಎಷ್ಟು ಮಂದಿ ಅಪ್ಪಗಳು ಕೊಂದಿರಿ ನೀವು? ಯಾಕ? ಹಾಂ, ಎಷ್ಟು ಮಂದಿ ಅಪ್ಪಗಳು ಹೇಳ್ತಿರಲ್ಲ. ಅವ್ರು ಯಾಕೆ ಸಾಯ್ತಾರ? ನಾನು ಸತ್ತು ಹೋಗ್ಲಿ ನಿಮ್ಮ ಮೌನ ನಾನೇ ಮಾಡಿ ಹೇಳಕತ್ತೀನಿ. ಅಂದ್ರೆ ಹೊಡಿ ಒಂದು 9 ನಮ್ಮ ಅವ್ನು ಅಣಿ ಮಾಡಿದೆ ಅಂದ್ರೆ ಅಲ್ಲ 9 ಹೊಡೆದ್ರೆ ರೊಕ್ಕ ಕೇಳಬಾರ್ದು ನೋಡು. ಮತ್ತೆ ಅವೆಲ್ಲ ಫ್ರೀ ನಿನಗೆ ಹಿಂಗಂತೀಯ? ಹಾಂ, ಹೊಡಿ 9. ನೀ ಫ್ರೀ ಅಂದಂದ್ರೆ 9 ಯಾಕೆ ಹೊಡಿ 18. ಆಯ್ತು ಬಾ, ನಮ್ಮ ಅಪ್ಪನ ಕೇಳಿ ನಮ್ಮ ಅಪ್ಪ ಹೂ ಅಂತಂದ್ರ ಹೋಗಿ ಲಗ್ನ ಆಗೇ ಬರೋಣ ಅಂತ. ಏನಂತಿ? ಹುಡಿಯಾಗ ಲಗ್ನ ಮಾಡ್ಕೊನ. ಎಲ್ಲಿ ಹೋದ್ರಿ ನಮ್ಮ ಅವರು? ರಂಗಣ್ಣ, ಯಾಕಪ್ಪ ಇಷ್ಟು ಕೂಗ್ತಾ ಇದೀಯಾ? ಏನು ವಿಷಯ? ಅವರ ಈ ತರಕಾರಿ ಚೀಲವನ್ನು ತೆಗೆದುಕೊಳ್ಳಿರಲ್ಲ. ತರಕಾರದಲ್ರಿ ತರಕಾರಿ ಅವರ ನಮ್ಮ ಸುರೇಶ್ ಅಪ್ಪನವರು ರಮೇಶ್ ಅಪ್ಪನ ಜಾಮೀನಿನ ಮೇಲೆ ಬಿಡಿಸಿಕೊಳ್ಳಲು ಬಲ್ಲರು ಹೋಗಿದ್ದಾರೆ. ಇನ್ನೂ ಬಂದಿಲ್ಲ ಏನ್ರಿ ಅಪ್ಪಾರು? ಇನ್ನೂ ಬಂದಿಲ್ಲಪ್ಪ, ಅವ್ರ ದಾರಿನೇ ನೋಡ್ತಾ ಇದ್ದೀನಿ. ಆಗೋ ಅಲ್ಲಿ ನೋಡಪ್ಪ, ಬರ್ತಾ ಇದ್ದಾರೆ. ಬರ್ರಿ ಬರ್ರಿ ಅಪ್ಪಾರ ಅಪ್ಪಾರ. ಸವಿತಾ, ಈ ಪಾಪಿಯನ್ನು ಮಾಮ ಎಂದು ಕರೆಯಬೇಡಮ್ಮ. ಮಗಳಂತಿರುವ ನಿನ್ನನ್ನು ಹಾಗೂ ಸುರೇಶನನ್ನು ಮನೆಯಿಂದ ಹೊರ ಹಾಕಿದ ಮಹಾಪಾಪಿಯಮ್ಮ, ಮಹಾಪಾಪಿ. ಮಾವ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಅದೆಲ್ಲ ವಿಧಿ ಲಿಖಿತ. ಆ ದೇವರು ಯಾವ ರೀತಿಯಾಗಿ ಆಟ ಆಡಿಸ್ತಾನೋ ಅದೇ ರೀತಿ ಆಟ ಆಡುವ ಕೈಗೊಂಬೆಗಳು ನಾವು. ಹೀಗಿರುವಾಗ ನೀವೇಕೆ ಈ ರೀತಿ ಮನಸ್ತಾಪ ಮಾಡ್ಕೊಳ್ತೀರಾ? ನೀವು ಶಾಂತರಾಗಿರಿ. ಯಾಕಮ್ಮ ಸವಿತಾ ಹೀಗೆ ಹೇಳುತ್ತೇನದು ತಪ್ಪು ತಿಳಿದುಕೋಬೇಡ. ನಾನು ಈ ಮನೆಗೆ ಬಂದಿದ್ದು ನಿನಗೆ ಇಷ್ಟ ಆಗಲಿಲ್ಲವೇ? ಇಲ್ಲ ಅಣ್ಣ, ಇಲ್ಲ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಾನು ಯಾವತ್ತೂ ಆ ಭಾವನೆಯಿಂದ ನಿಮಗೆ ಕಂಡಿಲ್ಲ. ಅದು ಅಲ್ಲದೆ ನಮ್ಮ ಪಾಲಿಗೆ ದೇವರು ಅಂತ ತಿಳ್ಕೊಂಡಿದ್ದೀನಿ ನಾವು. ರಂಗಣ್ಣ, ಇವತ್ತು ರಕ್ಷಾಬಂಧನ ಹಬ್ಬ. ಅದಕ್ಕಾಗಿ ನಮ್ಮ ಅಣ್ಣಂದಿರಂತೂ ನನ್ನಿಂದ ಬಹುದೂರ ಹೊರಟು ಹೋಗಿದ್ದಾರೆ. ಅವ್ರು ಎಲ್ಲಿದ್ದಾರೋ ಹೇಗಿದ್ದಾರೋ ಗೊತ್ತಿಲ್ಲ. ನೋಡು, ನಿನ್ನ ಕೈಗಾದರೂ ಇವತ್ತು ರಾಖಿ ಕಟ್ಟಬೇಕಂತ ಆಸೆ ಆಗ್ತಾ ಇದೆ. ರಂಗಪ್ಪ ಕೂತ್ಕೋ. ಏ ಹುಚ್ಚಿ, ಅದಕ್ಕೇಕೆ ಕಣ್ಣೂರಿ ಹಾಕಿವಿ? ಆ ಶಂಕರಲಿಂಗೇಶ್ವರನು ನಿನ್ನನ್ನು ಮೊರೆಯನ್ನು ಅಳಿಸಿ ನಿಮ್ಮ ಅಣ್ಣಂದಿರನ್ನು ಸಿಗುವಂತೆ ಕರುಣಿಸುತ್ತಾನೆ. ಈ ರಂಗಪ್ಪನೇ ನಿನ್ನ ಅಣ್ಣನೆಂದು ರಾಖಿ ಕಟ್ಟಿ ರಾಖಿ ಹಬ್ಬ ಆಚರಿಸು. ಅಪ್ಪಾರ, ನಿಮ್ಮ ಮನಸ್ಸು ಎಂಥ ದೊಡ್ಡದ್ರಿ ಅಪ್ಪಾರ, ಎಂಥ ದೊಡ್ಡದ್ರು. ಅಲ್ರಿ, ಆ ದೇವ್ರು ನಿಮ್ಗೆ ಯಾವ ಕಷ್ಟನೂ ಬರಬಾರ್ದಂಗೆ ನೋಡ್ಕೊಳ್ರಿ ಅಪ್ಪಾರ. ದೇವ್ರು ಯಾವ ಕಷ್ಟ ಬರಬಾರ್ದಂಗೆ ನೋಡ್ಕೊಳ್ಳಿ. ರಂಗಣ್ಣ, ನಿನ್ನ ಕೈಗೆ ರಾಖಿ ಕಟ್ತೀನಿ, ಕುಳಿತುಕೊಳ್ಳಪ್ಪ. ಆಯ್ತ್ರಿ ಅವರ. ಅಮ್ಮ ತಾಯಿ,
ಯಾರಾದರೂ ಸ್ವಲ್ಪ ಭಿಕ್ಷೆ ನೀಡ್ರಿ ಅಪ್ಪ. 3 ದಿವಸ ಆಯ್ತು, ಹೊಟ್ಟೆಗೆ ಒಂದು ತುತ್ತು ಅನ್ನಿಲ್ಲ. ಹಸಿದಿದ್ದಿರಲಿ ಹಳಸಿದ್ದಿರಲಿ, ಈ ಹಸಿದ ಹೊಟ್ಟೆಗೆ ಆಧಾರ ಕೊಡಿರಪ್ಪ. ಏ ಭಿಕ್ಷುಕ, ಅಲ್ಲೇ ಹೊರಗೆ ನಿಂತುಕೊಂಡು ಕೇಳಬಾರ್ದೆ, ಒಳಗೆ ಬರೋದಾ? ಹಂಗೆ ಒಳಗೆ ನಿನ್ನ ಮನೆ ಮಾಡಿದಿ ಮಗನ? ನಡೆ ಹೊರಗೆ, ನಡೆ ನಡೆ ಹೊರಗೆ ನಡೆ. ಒಳ ಬಂದ ನೋಡ್ಕೊತ. ಅಯ್ಯೋ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ನನಗೆ ಹೊಟ್ಟೆಯಲ್ಲಿ ಸಂಕಟವಾಗುತ್ತಿದೆ. ಒಂದು ಅರ್ಧ ರೊಟ್ಟಿಯನ್ನು ಕೊಟ್ಟರೆ ಇಲ್ಲೇ ಹೊರಗಡೆ ಕೂತು ಊಟ ಮಾಡುತ್ತೇನೆ. ದಯವಿಟ್ಟು ಇಲ್ಲ ಅನ್ನಬೇಡಪ್ಪ, ನಿಮಗೆ ಕಾಲಿಗೆ ಬೀಳುತ್ತೇನೆ. ಅಲ್ಲೇ ಹೊರಗೆ ನಿಂದ್ರು ತಂದು ಕೊಡ್ತಾ. ನಡಿ ನಡಿ ಹೊರಗೆ ನಡಿ. ರಂಗಪ್ಪ, ಇವತ್ತು ಹಬ್ಬವಿದೆ, ಅವನು ಇಲ್ಲೇ ಊಟ ಮಾಡಿಕೊಂಡು ಹೋಗಲಿ. ಹಿಂಗತ್ತೀರಿ ಅಪ್ಪಾರ? ಹಾ, ಕೂತ್ಕೋ. ಯಾಕಪ್ಪ ರಂಗಣ್ಣ ಕೂಗ್ತಾ ಇದೀಯಾ? ಇದೇನು ಇವ್ರ್ಯಾರು? ಅವನು ಭಿಕ್ಷುಕ ಸವಿತಾ. ಹೊಟ್ಟೆ ಹಸಿದೆ ಎಂದು ಬಂದ ಅವನು ಇಲ್ಲೇ ಊಟ ಮಾಡಿಕೊಂಡು ಹೋಗಲಿ ಎಂದು ರಂಗಪ್ಪನಿಗೆ ಹೇಳುತ್ತಿದ್ದೆ. ಆಯ್ತು, ಹಾಗೆ ಆಗಲಿ. ಅಲ್ಲೇ ಕೂಡ್ಸಪ್ಪ. ಹಾ ರಂಗಣ್ಣ, ನಿನಗೆ ರಾಖಿ ಕಟ್ತೀನಪ್ಪ. ಸವಿತಾ, ಬಾರಮೈಯಲ್ಲಿ ನಾನು ಹೀಗೆ ಹೇಳುತ್ತೇನೆಂದು ತಪ್ಪು ತಿಳಿದುಕೊಳ್ಳಬೇಡ. ಈ ನಿಮ್ಮ ಅಣ್ಣನ ಸವಿ ನೆನಪಿಗೋಸ್ಕರ ಒಂದು ಹಾಡನಾದ್ರೂ ಹಾಡಮ್ಮ ಈ ರಾಖಿ ಹಬ್ಬದ ಸಂತೋಷದಲ್ಲಿ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಸ್ನೇಹಕ್ಕೆ ಬರಲು ಇದೇನಣ್ಣ ನಿನ್ನ ಅವಸ್ಥೆ? ತಂಗಿ, ನನಗೆ ಏನೂ ಆಗಿಲ್ಲಮ್ಮ. ನೋಡಲಿ ಹೇಗಿದ್ದೇನೆ, ಏನೂ ಆಗಿಲ್ಲ. ಅಣ್ಣ, ಇವತ್ತು ರಕ್ಷಾ ಬಂಧನ. ಬೆಳಗ್ಗೆಯಿಂದ ನಾನು ನಿನ್ನನ್ನು ತುಂಬಾ ನೆನೆಸ್ಕೊಳ್ತಾ ಇದ್ದೆ ಅಣ್ಣ, ತುಂಬಾ ನೆನೆಸ್ಕೊಳ್ತಾ ಇದ್ದೆ. ತಂಗಿ, ಒಳ್ಳೆಯ ತಂಗಿಯಾಗಿ, ಈ ದೇವರು ಕೊಟ್ಟ ತಂಗಿಯಾಗಿ, ಅಣ್ಣನ ಹಿತ ನುಡಿ ಪಾಲಿಸಿದ ಒಳ್ಳೆಯ ತಂಗಿಯವ್ವ ನೀನು. ನಮ್ಮೆಲ್ಲರನ್ನು ಒಂದು ಮಾಡಿದ ಶ್ರೀ ಶಂಕರಲಿಂಗನನ್ನು ಸ್ಮರಿಸುವ ಬರ್ನಿನ ಬಾ ಎಲ್ಲರೂ ಕೂಡಿ. ರಾಮು, ಇದೇನಪ್ಪ ನಿನ್ನ ಅವಸ್ಥೆ? ನೋಡಪ್ಪ,
ನಾಗರ ಪಂಚಮಿ ಹಬ್ಬಕ್ಕೆ ತಂಗಿಯನ್ನು ಕರೆಯಲು ಹೋದಾಗ ಇವನ ಮಡದಿ ಅಲ್ಲ, ನನ್ನ ತಂಗಿ ಕವಿತಾ ಕಳ್ಳನ ಅಪವಾದ ಹೊರಿಸಿ ನನ್ನನ್ನು ಜೈಲಿಗೆ ಕಳಿಸಿದ್ದಳು. ಆ ಕನ್ವರ್ ರುದ್ರೇಗೌಡ ಮತ್ತು SP ಸುರೇಶ್ ಕೂಡಿ ನನ್ನನ್ನು ಮನ ಬಂದಂತೆ ಒಡೆದು ಕಾಡಿನಲ್ಲಿ ಬಿಸಾಕಿದರಪ್ಪ. ಮುಂದೆ ಏನಾಯಿತು ನನಗೆ ಗೊತ್ತಿಲ್ಲ. ಅಣ್ಣ, ಆ ಕಟ್ಟುಕರು ಈ ರೀತಿ ಚಿತ್ರಹಿಂಸೆ ಕೊಟ್ಟಿದ್ರೆ ಅವರು ಮನುಷ್ಯರೆಲ್ಲ ರಾಕ್ಷಸರು. ತಂಗಿ, ನಿನ್ನ ಬಾಳಿನಲ್ಲಿಯೂ ಆ ಮಕ್ಕಳು ವಿಷಜಂತುಗಳಾದರೆ ನಮ್ಮ ತಂಗಿ, ಅಂಥ ವಿಷಜಂತುಗಳನ್ನು ನಾಶ ಮಾಡಲೆಂದೇ ಪುನರ್ಜನ್ಮ ಎತ್ತಿ ಬಂದಿದ್ದೇನಮ್ಮ, ಪುನರ್ಜನ್ಮ ಎತ್ತಿ ಬಂದಿದ್ದೇನೆ. ನನ್ನ ಲಕ್ಷ್ಮಣಣ್ಣ ಇನ್ನೂ ಬರಲೇ ಇಲ್ವಲ್ಲ, ಅವನು ಎಲ್ಲಿ ಹೋಗಿರ್ಬೋದು? ತಂಗಿ ಸವಿತಾ, ಸುರೇಶ್ ಮಾವ, ಯಾಕಮ್ಮ ನನ್ನ ಗುರುತು ನಿಮಗೆ ಸಿಗಲಿಲ್ಲವೇ? ಆ ಶಂಕರಲಿಂಗೇಶ್ವರನ ದಯದಿಂದ ನಾನು ಪೊಲೀಸ್ ಅಧಿಕಾರಿಯಾಗಿ ಬಂದಿರುವೆ. ಅಣ್ಣ, ನನ್ನ ಹಿರಿಯಣ್ಣ ರಾಮು ಅಣ್ಣ ಇಲ್ಲಿದ್ದಾರೆ. ತಮ್ಮ, ಎಂತ ಅಗ್ನಿ ಪರೀಕ್ಷೆ ಬಂದೋದಿತ್ತಣ್ಣ ನಿನಗೆ? ಇದಕ್ಕೆಲ್ಲ ಯಾರು ಕಾರಣ ಎಂದು ನನಗೆ ಗೊತ್ತಣ್ಣ. ಆ ಕನ್ವರ್ ಹಾಗೂ ರುದ್ರೇಗೌಡಣ್ಣ. ಹೌದು ತಮ್ಮ, ಮಾಯಿ ಎಂಬ ವಕ್ರ ದೃಷ್ಟಿಗೆ ಸಿಲುಕಿ ಹೀಗೆ ನಡೆದು ಹೋಯಿತು. ನಮ್ಮೆಲ್ಲರನ್ನು ಒಂದು ಮಾಡಿದ ಶಂಕರಲಿಂಗನನ್ನು ಸ್ಮರಿಸಿ ಸಮಾಪ್ತಿ ಮಾಡೋಣ ಬನ್ನಿರಪ್ಪ. ಅಣ್ಣ, ಅಷ್ಟೇ ಅಲ್ಲ, ಇವತ್ತು ರಕ್ಷಾಬಂಧನ ದಿನ. ನಿಮ್ಮ ಕೈಗೆ ರಾಖಿ ಕಟ್ಟಿ ಎಲ್ಲರೂ ಹಾಡು ಏರಿಸಿ ಮಂಗಲ ಪಡೋಣ ಬನ್ನಿ. ಸಂಜು ಅವರು ಬರಬೇಕು. ದೇವರು ಕೊಟ್ಟ ತಂಗಿ ನಾನಾದ್ರೆ ದೇವರು ಕೊಟ್ಟ ಅಣ್ಣ ತಮ್ಮ ನನಗೆ. ಬಾರಪ್ಪ ಇಲ್ಲಿ. ಅವ್ರ ಹೆಸರೇನು? ಸಿರಾಜ್. ಇನ್ನು ಕೂಡ ನನ್ನ ದೇವರು ಕೊಟ್ಟ ತಮ್ಮನೇ. ಒಡೆದು ಹೋದ ಈ ನಮ್ಮ ಸಂಸಾರವನ್ನು ಆ ಶಂಕರನಿಗನ ಆಶೀರ್ವಾದದಿಂದ ಮತ್ತೆ ಒಂದುಗೂಡಿದೆ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ದೇವರಿಗೆ ನಾವೆಲ್ಲರೂ ಸೇರಿ ಮಂಗಲ್ ಪಾಡೋಣ. जय हे
ಜಯ 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 ಹೇ ಜಯ